ಮೊನ್ನೆ ಇವ ಸರ್ ಬಂದ್ಬಿಟ್ಟು ಅದೇ ಹೇಳಿದ್ರು 20-30 ಅಷ್ಟೇ ನಿಮಗೆ ಸೈಟ್ ಕೊಡ್ಲಿಕ್ಕೆ ಆಗೋದು, ಮತ್ತೆ ಇನ್ನೆಷ್ಟು ಬೇಕು ನಿಮಗೆ, ತುಂಬ ಜನ ಲೈನಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಎಲ್ಲಿ ಹಾಕೋದು ಅಂತ. ಹಾಗೆ ಅಂತ ನಾವು ಕೇಳ್ದು, ಹಾಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಎಲ್ಲ ಹಂದಿಗೂಡು ಥರ ನಾಯಿಗೂಡು ಥರ ಕಟ್ಬಿಟ್ಟು ಕೂರಿಸ್ತೀರಾ ನೀವು ಅಂತ ಕೇಳುವಾಗ, ಬೇರೆ ಎಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಹಾಗೆ ಹೋಗ್ತೀವಿ. ಭೂಮಿ ಕೊಡ್ತೀವಿ, ಜಾಗ ಗುರುತಿಸಿದ್ದೀವಿ, 4,000 ಕುಟುಂಬಕ್ಕೆ ನಾವು ಜಾಗ ಮಾಡಿದ್ವಿ, ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಮಾತಾಡ್ತಾರೆ. ಆಗ ಅವರು ಬಂದು ಕೇಳಿದ್ರು ನಮ್ಮನ್ನ ಪಂಚಾಯತಿಂದ ಒಬ್ರು, ಅವ್ರಿಗೇನು ಹುಚ್ಚಿಡ್ತಿದೆ, ತಲೆ ಕೆಟ್ಟಾಗಿದೆ, ಅದಕ್ಕೆ ಬಂದು ಕೂತಿದ್ದಾರೆ ಇಲ್ಲಿ ನಮ್ಮ ಆಫೀಸ್ ಮುಂದೆ. ಅವ್ರಿಗೆ ಎಲ್ಲೂ ಬೇರೆ ಹೋಗಿ ಕೇಳಕ್ಕೆ ಜಾಗ ಇಲ್ವಾ ಅವರಿಗೆ? ನಾವು ಸರ್ಕಾರದವ್ರನ್ನ ಕೇಳ್ತಾ ಇರೋದು, ಗೌರ್ಮೆಂಟ್ನ ಕೇಳ್ತಾ ಇರೋದು. ಇವರ ಆಸ್ತಿ ಅಂತವ್ತು, ಇವರ ಪೆಟ್ಟಿಗೆಯಲ್ಲಿ ಇರೋ ಹಣ ವಸ್ತುನ ನಾವು ಕೇಳ್ತಿರೋ. ಸರ್ಕಾರದವ್ರು ಏನು ನಮಗೆ ಕೊಡ್ತಿದಾರೋ ಅದನ್ನ ನಾವು ಸೌಲಭ್ಯ ಏನಿದೆ ಅದನ್ನ ನಮಗೆ ಕಲ್ಸಿಕೊಡಿ ಅಂತ ನಾವು ಕೇಳ್ತಾ ಇರೋದು. ಮೀಟಿಂಗ್ ಅಲ್ಲಿ, ದೊಡ್ಡ ಸಮಾರಂಭದಲ್ಲಿ ಮೀಟಿಂಗ್ ಅಲ್ಲಿ ಬಡವರಿಗಾಗಿ ನಾ ಸೇವೆ ಮಾಡ್ತಿದ್ದೀನಿ. ಬಡವರಿಗೆ ಏನ್ ಮಾಡ್ತಿದ್ದಾರೆ ಇವರು? ಬಡವರಿಗಾಗಿ ಏನು ಕೊಟ್ಟಿದ್ದಾರೆ?